ಹೆಲೋ ಗಾಯ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಕೇಳಿರುವ ಕತೆ ತುಂಬಾ ಬೆಚ್ಚಿ ಬೀಳಿಸುವಂತದ್ದು. ಒಬ್ಬ ಶಾಲಾ ಶಿಕ್ಷಕ, ಆದರೆ ಹೃದಯದಿಂದ ಕ್ರೂರ ಹಂತಕ. ಅವನು ಪ್ರೀತಿಯ ಹೆಸರಿನಲ್ಲಿ ಮಹಿಳೆಯರ ಜೀವವನ್ನ ಕಿತ್ತುಕೊಂಡ. ಹೌದು, ಇವನೇ ಸೈಲೆಂಟ್ ಮೋಹನ್ ಕುಮಾರ್, ಕರ್ನಾಟಕದ ಅತ್ಯಂತ ಕುಖ್ಯಾತ ಸರಣಿ ಹಂತಕ. ಈ ಕತೆ ನಂಬಲಾಗದಷ್ಟು ನಿಜವಾದರೂ ಆದರೆ ಎಚ್ಚರ, ಇದು ದೌರ್ಜನ್ಯ, ಮೋಸ ಮತ್ತು ಮರಣದ ಕತೆ. ಹೆಸರು ಮೋಹನ್ ಕುಮಾರ್. ವೃತ್ತಿಯಲ್ಲಿ ಇವನು ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗಿದ್ದ. ನಂತರ ಕೆಲಸ ಬಿಟ್ಟು ಮಹಿಳೆಯರನ್ನ ಮೋಸ ಮಾಡುವ ದಾರಿ ಹಿಡಿದ. ಇವನು 30 ರಿಂದ 35 ವರ್ಷದ ಮದುವೆಯಾಗದ ಬಡ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಹೀಗೆ ಮೋಹನ್ ಕುಮಾರ್ ತನ್ನ ಮಾತಿನ ಮೋಡಿಯಿಂದ ಮೊದಲಿಗೆ ಬಡವರ ಹೆಣ್ಮಕ್ಕಳನ್ನ ಪರಿಚಯ ಮಾಡಿಕೊಳ್ತಾ ಇದ್ದ. ಹೀಗೆ ಪರಿಚಯ ಮಾಡಿಕೊಂಡು ಆ ಮಹಿಳೆಯರ ಜಾತಿ ಯಾವುದು, ಅವಳು ಇರೋದು ಎಲ್ಲಿ, ಹೀಗೆ ಅವಳ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲವನ್ನ ತಿಳಿದುಕೊಂಡು ಅವಳ ಜಾತಿ ಆಧಾರದ ಮೇಲೆ ತನ್ನ ಹೆಸರನ್ನ ಬದಲಾಯಿಸಿಕೊಳ್ತಾ ಇದ್ದ. ಫಾರ್ ಎಕ್ಸಾಂಪಲ್, ಆ ಮಹಿಳೆ ಲಿಂಗಾಯತ ಧರ್ಮದವಳು ಅಂತ ಆಗಿದ್ರೆ ಆಗ ಅವನ ಹೆಸರನ್ನ ಮೋಹನ್ ಕುಮಾರ್ ಪೂಜಾರಿ ಅಂತ ಹೇಳ್ತಾ ಇದ್ದ. ಹೀಗೆ ಆ ಮಹಿಳೆ ಶೆಟ್ಟಿ ಧರ್ಮದ ಮಹಿಳೆ ಆಗಿದ್ರೆ ಆಗ ಅವನು ಮೋಹನ್ ಕುಮಾರ್ ಶೆಟ್ಟಿ ಅಂತ ಚೇಂಜ್ ಮಾಡಿಕೊಳ್ತಾ ಇದ್ದ. ಹೀಗೆ ಆ ಮಹಿಳೆಯನ್ನ ಪರಿಚಯ ಮಾಡಿಕೊಂಡು, ನಾನು ನಿನ್ನನ್ನ ಮದುವೆ ಆಗ್ತೇನೆ, ನಾನು ಗೌರ್ಮೆಂಟ್ ಜಾಬ್ ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ನಿಮ್ಮಿಂದ ಯಾವುದೇ ಹಣ ಬೇಡ, ಹಾಗೆ ವರದಕ್ಷಿಣೆ ಕೂಡ ಬೇಡ, ನಾನು ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿ ಅವಳನ್ನ ನಂಬಿಸಿ ಅವನ ಬಲೆಗೆ ಬೀಳುವಂತೆ ಮಾಡ್ತಾ ಇದ್ದ. ಹೀಗೆ ಪರಿಚಯ ಮಾಡಿಕೊಂಡು ಆ ಮಹಿಳೆಗೆ, ನಾವಿಬ್ಬರು ಓಡಿ ಹೋಗೋಣ, ನೀನು ನಾ ಹೇಳಿದ ದಿವಸ ನಿನ್ನ ಬಟ್ಟೆಗಳನ್ನ ಹಾಗೆ ಒಂದಿಷ್ಟು ಹಣವನ್ನ ರೆಡಿ ಮಾಡಿ ಇಟ್ಕೋ. ಅದಕ್ಕೆ ಆ ಮಹಿಳೆ ಹಣ ಯಾಕೆ ಅಂತ ಕೇಳಿದಾಗ, ಅದಕ್ಕೆ ಮೋಹನ್ ಕುಮಾರ್ ನಮ್ಮ ಮುಂದಿನ ಜೀವನಕ್ಕೆ ಇರ್ಲಿ ಎಂದು ಹೇಳಿ ಹೇಗ ಅವರಿಂದ ಹಣ ಹಾಗೆ ಒಂದಿಷ್ಟು ಒಡವೆಗಳನ್ನ ರೆಡಿ ಮಾಡಿ ಇಟ್ಕೋ ಅಂತ ಹೇಳಿ ಆ ಮಹಿಳೆಯನ್ನ ನಂಬಿಸ್ತಿದ್ದ. ಹೀಗೆ ಒಂದು ದಿನ ಮೋಹನ್ ಕುಮಾರ್ ಆ ಮಹಿಳೆಗೆ ಬೆಳಗ್ಗೆ ಬೇಗನೆ ಎದ್ದು, ಇಲ್ಲೇ ಹತ್ತಿರದ ಬಸ್ ಸ್ಟ್ಯಾಂಡ್ಗೆ ಬಾ, ನಾನು ಅಲ್ಲೇ ಬಂದು ನಿನ್ನ ಮೀಟ್ ಮಾಡ್ತೇನೆ ಅಂತ ಹೇಳಿದ್ದ. ಅದೇ ರೀತಿ ಆ ಮಹಿಳೆ ಕೂಡ ಒಂದು ನೋಟ್ನಲ್ಲಿ, ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಓಡಿ ಹೋಗ್ತಾ ಇದ್ದೇನೆ, ನೀವ್ಯಾರು ನನ್ನನ್ನು ಹುಡುಕೋದು ಬೇಡ ಅಂತ ಬರೆದು ಬೆಳಗ್ಗೆ ಅವನನ್ನ ಮೀಟ್ ಮಾಡೋಕೆ ಅವ ಹೇಳಿದ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಳೆ. ಹಾಗೆ ಅವನನ್ನ ಮೀಟ್ ಕೂಡ ಮಾಡ್ತಾಳೆ. ಹಾಗೆ ಆ ರಾತ್ರಿ ಒಂದು ಲಾಡ್ಜ್ ನಲ್ಲಿ ಇದ್ದು ಅವರಿಬ್ಬರು ಎಕ್ಸ್ ಕೂಡ ಮಾಡ್ತಾರೆ. ಹೀಗೆ ರಾತ್ರಿ ಎಲ್ಲ ಮುಗಿಸಿ ಬೆಳಗ್ಗೆ ನಾವಿಬ್ಬರು ಒಂದು ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂತ ಆ ಮಹಿಳೆಗೆ ಹೇಳಿ ಅವಳನ್ನ ಮದುವೆ ಹೆಣ್ಣಿನ ರೀತಿ ಅಲಂಕಾರ ಮಾಡಿಸಿಕೊಂಡು ಅವಳನ್ನ ಕರೆದುಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾನೆ. ಹೀಗೆ ಅಲ್ಲೇ ಇವರಿಬ್ಬರು ಮಾತನಾಡ್ತಾ ಮೋಹನ್, ನಿನ್ನೆ ನಾವು ಇಬ್ರು ಎಕ್ಸ್ ಮಾಡಿದ್ವಿ, ಆಗ ನಾನು ಯಾವುದೇ ಸೇಫ್ಟಿ ಬಳಸದೆ ಅವಸರ ಮಾಡಿದ್ವಿ, ಹೀಗಾಗಿ ನೀನು ಪ್ರೆಗ್ನೆಂಟ್ ಆಗುವ ಸಾಧ್ಯತೆ ಇರುತ್ತೆ, ಸೊ ಈ ಮಾತ್ರೆನ ತಗೋ, ಇದನ್ನ ತಗೊಂಡ ತಕ್ಷಣ ವಾಮಿಟ್ ಬರುತ್ತೆ, ಹೀಗಾಗಿ ಇಲ್ಲೇ ಪಬ್ಲಿಕ್ ವಾಶ್ರೂಮ್ಗೆ ಹೋಗಿ ಈ ಮಾತ್ರೆನ ತಗೋ ಎಂದು ಹೇಳ್ತಾನೆ. ಅವನ ಮಾತು ಕೇಳಿದ ಆ ಮಹಿಳೆ ಅಲ್ಲೇ ಇದ್ದ ವಾಶ್ರೂಮ್ಗೆ ಹೋಗಿ ಅದೇ ರೀತಿ ಅವ ಕೊಟ್ಟ ಮಾತ್ರೆಗಳನ್ನ ತಗೊಂತಾಳೆ. ಹೀಗೆ ಕೆಲವು ನಿಮಿಷದಲ್ಲಿ ಆ ಮಹಿಳೆಯ ಉಸಿರು ನಿಂತು ಹೋಗುತ್ತೆ. ಯಾವಾಗ ಅವಳು ಡೆತ್ ಇರೋದು ಗೊತ್ತಾಗುತ್ತೋ ತಕ್ಷಣ ಅವರು ರಾತ್ರಿ ಇದ್ದ ಲಾಡ್ಜ್ಗೆ ಹೋಗಿ ಅವಳು ತಂದ ಹಣ ಒಡವೆಗಳನ್ನ ತಗೊಂಡು ಅಲ್ಲಿಂದ ಹೋಗಿ ಬಿಡ್ತಾ ಇದ್ದ. ಮತ್ತೆ ಇದೇ ರೀತಿ ಇನ್ನೊಂದು ಮಹಿಳೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಈ ಮಹಿಳೆ ಜೊತೆ ಅಷ್ಟೇ ಅಲ್ಲದೆ ಲೀಲಾ, ಪೂರ್ಣಿಮಾ, ಹೀಗೆ 20ಕ್ಕೂ ಹೆಚ್ಚು ಮಹಿಳೆಯರನ್ನ ಇದೇ ರೀತಿ ಪ್ಲಾನ್ ಮಾಡಿ ಅವರ ಜೊತೆ ಕ್ರೈಮ್ ಮಾಡ್ತಾ ಇದ್ದ. ಪ್ರಾರಂಭದಲ್ಲಿ ಪೊಲೀಸರಿಗೆ ಇದು ಆತ್ಮಹತ್ಯೆ ತರ ಕಾಣ್ತಾ ಇತ್ತು. ಆದರೆ ಕರ್ನಾಟಕದಲ್ಲಿ ಇದೇ ತರಹದ ಪ್ರಕರಣಗಳು ಸುದ್ದಿ ಆಗ್ತಾ ಹಾಗೆ ಪೊಲೀಸರು ಅಲರ್ಟ್ ಆಗ್ತಾರೆ. ಆದ್ರೆ ಅದಾಗಲೇ ಇದೇ ರೀತಿ 20ಕ್ಕೂ ಹೆಚ್ಚು ಮಹಿಳೆಯರ ಜೊತೆ ಈ ಮೋಹನ್ ಆಟ ಆಡಿಬಿಟ್ಟಿದ್ದ. ಆಗ ಅಂದ್ರೆ 2003 ರಿಂದ 2009 ಸಮಯದಲ್ಲಿ ಅಷ್ಟೊಂದು CCTVಗಳು ಇರ್ತಾ ಇರಲಿಲ್ಲ. ಹೀಗಾಗಿ ಸುಲಭವಾಗಿ ಕ್ರೈಮ್ ಮಾಡಿ ತಪ್ಪಿಸಿಕೊಳ್ತಾ ಇದ್ದ. ಆದ್ರೆ ತಪ್ಪು ಮಾಡಿದವನು ಒಂದಿಲ್ಲ ಒಂದು ದಿನ ಸಿಕ್ ಹಾಕೊಳ್ಳೇಬೇಕು. ಅದೇ ರೀತಿ ಜೂನ್ 15, 2009 ಅನಿತಾ ಎಂಬ ಮಹಿಳೆ ಮನೆಯಿಂದ ಕಾಣೆ ಆಗ್ತಾಳೆ. ಅದೇ ದಿನ ಅನಿ ಎಂಬಾತ ಕೂಡ ಮಿಸ್ ಆಗಿದ್ದ. ಹೀಗಾಗಿ ಊರಿನ ಜನರು ಹಿಂದೂ ಧರ್ಮದ ಯುವತಿಯನ್ನ ಅನಿ ಎಂಬಾತನೇ ಕರೆದುಕೊಂಡು ಹೋಗಿದ್ದಾನೆ ಅಂತ ಲವ್ ಜಿಹಾದ್ ಹೆಸರಿನಲ್ಲಿ ಊರಿನ ಜನರು ಗಲಾಟೆ ಮಾಡ್ತಾ ಇರ್ತಾರೆ. ಹಾಗೆ ಅವರೆಲ್ಲ ಪೊಲೀಸ್ ಸ್ಟೇಷನ್ ಕೂಡ ಹೋಗಿ ಅಲ್ಲಿ ಕೂಡ ಗಲಾಟೆ ಮಾಡ್ತಾ ಇರ್ತಾರೆ. ಇದರಿಂದ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತನಿಖೆ ಮಾಡಲು ಶುರು ಮಾಡ್ತಾರೆ. ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್
ನಂಜುಂಡಯ್ಯ ಗೌಡ. ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಒಂದು ಸ್ಪೆಷಲ್ ಟೀಮ್ ನ ರೆಡಿ ಮಾಡ್ತಾರೆ. ಹೀಗೆ ಅನಿತಾ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ 2-3 ದಿನ ಕಳೆದ ಮೇಲೆ ಅನಿ ತಾನೇ ಪೊಲೀಸ್ ಸ್ಟೇಷನ್ಗೆ ಬಂದು ನನ್ನನ್ನ ಕಾಪಾಡಿ ಎಂದು ಪೊಲೀಸರ ಮುಂದೆ ಬೇಡಿಕೊಳ್ತಾನೆ. ಆದ್ರೆ ಪೊಲೀಸರಿಗೆ ಅನಿ ತಾನಾಗೆ ಸ್ಟೇಷನ್ಗೆ ಬರ್ತಾನೆ ಅಂತ ಗೊತ್ತಿತ್ತು. ಯಾಕೆಂದ್ರೆ ಇವನು ಊರಿಗೆ ಬಂದ್ರೆ ಊರಿನ ಜನ ಇವನನ್ನ ಬಿಡಲ್ಲ, ಹೊಡಿತಾರೆ ಅಂತ ಪೊಲೀಸರಿಗೆ ಈ ಮೊದಲೇ ಗೊತ್ತಿತ್ತು. ಮುಂದೆ ಅನಿಯನ್ನ ಪೊಲೀಸರು ಕಸ್ಟಡಿಗೆ ತಗೊಂಡು ಅವನನ್ನ ವಿಚಾರಣೆ ಮಾಡಲು ಶುರು ಮಾಡ್ತಾರೆ. ಆಗ ಅನಿ ಹೇಳ್ತಾನೆ, ಇಲ್ಲ ಸರ್, ನನಗೂ ಅನಿತಾಗೂ ಏನು ಸಂಬಂಧ ಇಲ್ಲ. ಅವಳು ಯಾರೋ ಜೊತೆ ಆಕಿನೇ ಹೋಗಿದ್ದಾಳೆ. ಆದ್ರೆ ಊರಿನ ಜನರು ನಾನೇ ಅವಳನ್ನ ಕರೆದುಕೊಂಡು ಹೋಗೇನೆ ಅಂತ ತಿಳಿದುಕೊಂಡಿದ್ದಾರೆ. ಆದ್ರೆ ನಾನು ಅವತ್ತು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ. ನಾನು ಯಾವಾಗ ಮತ್ತೆ ಊರಿಗೆ ಬಂದ್ನೋ ಆಗ್ಲೇ ಎಲ್ಲಾ ಕಡೆ ನನ್ನ ಬಗ್ಗೆ ಸುಳ್ಳು ಸುದ್ದಿ ಹರಿಯಿತ್ತು. ಹೀಗಂತ ಪೊಲೀಸರ ಎದುರು ಹೇಳ್ತಾನೆ. ಅಷ್ಟೇ ಅಲ್ಲದೆ ಅವನ ಹತ್ರ ಸಾಕ್ಷಿ ಕೂಡ ಇತ್ತು. ಹೀಗಾಗಿ ಪೊಲೀಸರಿಗೆ ಗೊತ್ತಾಗುತ್ತೆ ಈ ಕೇಸ್ನಲ್ಲಿ ಅನಿ ಇಲ್ಲ ಅನ್ನೋದು. ನಂತರ ಬಂಟ್ವಾಳ ಪೊಲೀಸರು ಅನಿತಾಳ ಫೋಟೋಸ್ಗಳನ್ನ ಕರ್ನಾಟಕದ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ. ಹಾಸನ ಪೊಲೀಸ್ ಸ್ಟೇಷನ್ ನಲ್ಲಿ ಈ ರೀತಿ ಪಬ್ಲಿಕ್ ವಾಶ್ರೂಮ್ ನಲ್ಲಿ ಮಹಿಳೆಯ ಡೆಡ್ ಬಾಡಿ ಸಿಕ್ಕಿತ್ತು. ಅದು ಮತ್ತಾರದ್ದು ಅಲ್ಲ, ಅದು ಅನಿತಾಳದ್ದೇ. ಇದನ್ನ ಹಾಸನ ಪೊಲೀಸರು ಬಂಟ್ವಾಳ ಪೊಲೀಸರಿಗೆ ಫೋಟೋಸ್ ಮತ್ತೆ ಒಂದಿಷ್ಟು ಮಾಹಿತಿಗಳನ್ನ ಕಳಿಸ್ತಾರೆ. ಹೀಗೆ ಪೊಲೀಸರು ಅನಿತಾಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದಾಗ ಇವಳು ಕೂಡ ಸೈನೈಡ್ ಮಾತ್ರೆಯಿಂದ ಸತ್ತಿದ್ದಾಳೆ ಎಂದು ಪೊಲೀಸರ ಗಮನಕ್ಕೆ ಬರುತ್ತೆ. ಇದರ ಬಗ್ಗೆ ಇನ್ನೂ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅನಿತಾಳ ಫೋನ್ CDR ತಗೊಂಡು ಅನಿತಾ ಸಾಯೋದಕ್ಕಿಂತ ಮುಂಚೆ ಯಾರ್ಯಾರು ಅವಳ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅಂತ ನೋಡ್ತಾರೆ. ಹೀಗೆ ಅನಿತಾ ಕಾವೇರಿ ಎಂಬ ಮಹಿಳೆ ಜೊತೆ ತುಂಬಾ ಸಮಯ ತನಕ ಅಂದ್ರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರ ಗಂಟೆ ಗಟ್ಟಲೆ ಮಾತನಾಡ್ತಾ ಇರ್ತಾಳೆ. ಇದು ಪೊಲೀಸರಿಗೆ ಆ ಫೋನ್ CDR ನಿಂದ ತಿಳಿಯುತ್ತೆ. ಹೀಗೆ ಕಾವೇರಿಯ ಡೀಟೇಲ್ಸ್ ತಿಳಿದುಕೊಂಡು ಅವಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. I'm sorry, but the person you've called is not available. ಆದ್ರೆ ಅವಳ ಫೋನ್ ಕನೆಕ್ಟ್ ಆಗೋದಿಲ್ಲ. ಹೀಗಾಗಿ ಅವಳ ಫ್ಯಾಮಿಲಿಯವರನ್ನ ಕಾಂಟ್ಯಾಕ್ಟ್ ಮಾಡಿ ಕಾವೇರಿಯವರ ಬಗ್ಗೆ ಕೇಳ್ತಾರೆ. ಅಲ್ಲಿ ಪೊಲೀಸರವರಿಗೆ ಗೊತ್ತಾಗುತ್ತೆ ಕಾವೇರಿ ಕೂಡ 17 ಮಾರ್ಚ್ 2009 ಮಿಸ್ಸಿಂಗ್ ಆಗಿದ್ದಾಳೆ ಅಂತ. ಪೊಲೀಸರವರಿಗೆ ಈ ವಿಷಯ ಗೊತ್ತಾದಾಗ ತುಂಬಾನೇ ಶಾಕ್ ಆಗುತ್ತೆ. ಕಾವೇರಿ ಆಗ್ಲೇ ಮಿಸ್ಸಿಂಗ್ ಆಗಿದ್ದಾಳೆ. ಇಷ್ಟು ದಿನ ಅನಿತಾ ಯಾರ ಜೊತೆ ಮಾತನಾಡ್ತಾ ಇದ್ಲು? ಈ ಕೇಸ್ ಅಂಕಿ ಪೊಲೀಸರವರಿಗೆ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ. ಹೀಗೆ ಇನ್ವೆಸ್ಟಿಗೇಷನ್ ನಡೆಸುವಾಗ ಪೊಲೀಸರವರು ಕಾವೇರಿಯ ಫೋನ್ ನಂಬರ್ CDR ತಗೊಂತಾರೆ. ಹೀಗೆ ಕಾವೇರಿ ಫೋನ್ CDR ಚೆಕ್ ಮಾಡಿದಾಗ ಅಲ್ಲೇ ಪೊಲೀಸರವರಿಗೆ 2 ಅನ್ನೋನ್ ನಂಬರ್ ಸಿಗುತ್ತೆ. ಆ ನಂಬರ್ ಯಾರ ಹೆಸರಲ್ಲಿ ಇದೆ ಹಾಗೆ ಅವರು ಯಾರು ಅಂತ ಪೊಲೀಸರವರು ನೋಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ನಂಬರ್ ವನಿತಾ ಎಂಬ ಮಹಿಳೆಯದ್ದು. ಇವಳು ನಮ್ಮ ರಾಜ್ಯದ ಪುತ್ತೂರಿನವಳು. ಇನ್ನೊಂದು ನಂಬರ್ ಪುಷ್ಪ ಎಂಬ ಮಹಿಳೆಯದ್ದು. ಇವಳು ಕಾಸರಗೋಡಿನವಳು. ಆದ್ರೆ ಇವರಿಬ್ಬರು ಕೂಡ ಮಿಸ್ಸಿಂಗ್. ಹೀಗೆ ಪೊಲೀಸರವರಿಗೆ 20 ಜನ ಮಹಿಳೆಯರ ನಂಬರ್ ಸಿಗುತ್ತೆ. ಆದ್ರೆ ಅವರೆಲ್ಲ ಸೇಮ್ ಇದೇ ರೀತಿ ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾರೆ. ಹಾಗೆ ಇವರೆಲ್ಲ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗದ ಮಹಿಳೆಯರು. ಇದರಿಂದ ಪೊಲೀಸರಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ, ಇವರೆಲ್ಲರ ಸಾವಿನ ಹಿಂದೆ ಒಬ್ಬನೇ ಇರೋದು ಅಂತ. ಪೊಲೀಸರಿಗೆ ಆ 20 ಜನ ಮಹಿಳೆಯರ ಫೋನ್ ನಂಬರ್ ನಲ್ಲಿ ಸೇಮ್ IMEI ನಂಬರ್ ಡಿವೈಸ್ ನಿಂದ ಆಕ್ಸೆಸ್ ಆಗಿರುತ್ತೆ. ಹೀಗಾಗಿ ಪೊಲೀಸರು ಆ IMEI ನಂಬರ್ ನಿಂದ ಟ್ರ್ಯಾಕ್ ಮಾಡಿ ಹುಡುಕಿದಾಗ ಆ ನಂಬರ್ ಲೊಕೇಶನ್ ಮಂಗಳೂರಿನ ಒಂದು ಹಳ್ಳಿಯ ಲೊಕೇಶನ್ ತೋರಿಸುತ್ತೆ. ತಕ್ಷಣ ಪೊಲೀಸರು ಆ ಲೊಕೇಶನ್ ಹತ್ರ ಹೋಗಿ ನೋಡ್ತಾರೆ. ಆದ್ರೆ ಆ ಫೋನ್ ಒಬ್ಬ ಸಣ್ಣ ಹುಡುಗನ ಹತ್ರ ಇರುತ್ತೆ. ಪೊಲೀಸರು ಅಪ್ಪಿ ಈ ಫೋನ್ ನಿಂದ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗ, ಇಲ್ಲ ಸರ್, ಇದು ನಮ್ಮ ಮಾವ ಮೋಹನ್ ಕುಮಾರ್ ವಿವೇಕಾನಂದ್, ಇದು ಅವರದ್ದು ಫೋನ್ ಅಂತ ಅವನ ಹೆಸರನ್ನ ಹೇಳ್ತಾನೆ. ಸೀದಾ ಪೊಲೀಸರು ಅವನ ಹತ್ರ ಹೋಗಿ ಅವನನ್ನ ಅರೆಸ್ಟ್ ಮಾಡ್ತಾರೆ. ಹೀಗೆ ಒಬ್ಬ ಟೀಚರ್ ಆಗಿದ್ದ ಮೋಹನ್ ಕುಮಾರ್ 20 ಜನ ಬಡ ಮಹಿಳೆಯರ ಸಾವಿಗೆ ಕಾರಣನಾಗ್ತಾನೆ. ಈಗ ಇವನು ಜೈಲಿನಲ್ಲಿ ಇದ್ದಾನೆ. ಹಾಗೆ ಇವನಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿದೆ. ಇದರ ಮೇಲೆ ಒಂದು ವೆಬ್ ಸೀರೀಸ್ ಕೂಡ ಹಿಂದಿಯಲ್ಲಿ ಬಂದಿದೆ. ಫ್ರೆಂಡ್ಸ್, ನಿಮ್ಮ ಸುತ್ತಮುತ್ತನು ಇದೇ ರೀತಿಯ ವ್ಯಕ್ತಿಗಳು ಇರಬಹುದು. ಬಿ ಕೇರ್ಫುಲ್. ನಾ ಸಿಗ್ತೀನಿ ಇನ್ನೊಂದು ಕ್ರೈಮ್ ಸ್ಟೋರಿ ಜೊತೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.